ಸಂಸ್ಕೃತಿಯ ಡಿಸಿಪ್ಲಿನ್ ನಮಗ್ ಕಲ್ಸಿದ್ರು, ನಾವ್ ಅದಕ್ಕೆ ಕಲ್ತಿದೀವಿ ಮೇಡಮ್. ಹಾಗಾಗಿ ನಾವ್ ಇಲ್ಲಿ ಇರೋದು. ತುಂಬಾ ಚೆನ್ನಾಗಿರ್ತಾ ಇದೆ ಈ ಕಾಲದಲ್ಲೆಲ್ಲ ಮುಂಚೆಯಿಂದನು. ಬಟ್ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ಕಮೆಂಟ್ ಮಾಡಿದ್ದಾರೆ. ನನ್ನ ವಿಷಯದಲ್ಲಿ ಅರೆಸ್ಟ್ ಗಳು ಆಗೋದಕ್ಕೂ ಮುಂಚೆ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಾಗ ಪಂಚಾಯತ್ ಹೆಡ್ ಅವ್ನ್ ಯಾರೋ ಪುಣ್ಯಾತ್ಮ, ಅವ್ನ್ ಜೆನ್ಸಿಗ್ ಸೇರಿರೋನ 42 ವರ್ಷ ಅಯ್ಯಪ್ಪನ್ಗೆ. ಈ ರಮ್ಯಾ ಅವ್ರ ವಿಚಾರದಲ್ಲಿ ಅರೆಸ್ಟ್ ಆದವರೆಲ್ಲ ಜೆನ್ಸಿನ ಸಂಜಯ್ ಅವರೇ, ಮಂಜುನಾಥ್ ಅವ್ರೆ? ಮೇಡಮ್ ನಾನು ಜೆನ್ಜಿ ಅಂತ ಹೇಳ್ತಾ ಇಲ್ಲ, ಜೆನ್ಜಿ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸೊ ಮೇನ್ ಆಗಿ ಇಲ್ಲಿ ಒಂದು ಅದ್ರ ಬಗ್ಗೆ ಅವ್ರು ಸಾರ್ ಹೇಳ್ತಿದ್ರು ಇಷ್ಟಕ್ಕೆ ಮುಂಚೆ, ಫ್ರೀಡಮ್ ಅಂಡ್ ಆಕ್ಸೆಸಿಬಿಲಿಟಿ ಟು ಇಂಟರ್ನೆಟ್. ಸೊ ಇದು ಒಂದು ಮೇನ್ ರೀಸನ್. ಒಂದು ಸೆಕೆಂಡ್ ಥಿಂಗ್, ತಡೆ ಕಟ್ಟೋರು ಯಾರಿಲ್ಲ ಮೇಡಮ್. ಫಿಲಿಂ ಇಂಡಸ್ಟ್ರಿಯಲ್ಲಿ ಮೂವಿದಲ್ಲೇ ತೋರಿಸ್ತಿದ್ದಾರೆ, ಬೊಯ್ಯೋದು ಎಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಜರ್ನಲಿಸಮ್ ಅಲ್ಲಿ ಕುಂತು? ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ ನೀವು? ಏನಕ್ಕೆ ಸಮಾಜಕ್ಕೆ ಈ ತರ ಮಾಡಬಾರ್ದು? ಈಗಲ್ಲ ಮೇಡಮ್, ಈಗಲ್ಲ. ಮೂವಿ ಬಂದಾಗ ನೀವು ರಿಲೀಸ್ ಮಾಡಿಸ್ಬೇಡಿ, ಬೋರ್ಡ್ ಇರುತ್ತಲ್ಲ, ರೆಸ್ಪೆಕ್ಟಿವ್ ಬೋರ್ಡ್ ಮೇಲೆ ನೀವು ಏನಕ್ಕೆ ಕ್ವಶನ್ ಕೇಳಲ್ಲ ಹೋಗಿ, ನೀವು ಏನಕ್ಕೆ ಈ ತರ ಮೂವೀಸ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಇದ್ರ ಏನಕ್ಕೆ ನೀವು ಅಪ್ರೂವ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದನ್ನು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ. ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೈದಾಡ್ಕೊಂಡ್ರು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಯನ್ನ ಪ್ರತಿಯೊಬ್ಬರಿಗೂ ಇದೆ ಜವಾಬ್ದಾರಿ. ನೀವು ನಿಮ್ಮಷ್ಟು ಇಂಪ್ಯಾಕ್ಟ್ಫುಲ್, ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ಮೇಡಮ್. ಮೇಡಮ್ ನೀವು ಮಾತಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ, ಹೈಕೋರ್ಟ್ ಅಲ್ಲಾಗ್ಲಿ ಲಾ ಪಾಸ್ ಆಗೋದು. ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ. ಕಾನೂನು ಏನಾದ್ರು ಡಿಸಿಷನ್ ತಗೋಬೇಕಂದ್ರೆ ಜರ್ನಲಿಸಮ್ ಇಂದಾನೇ ಆಗೋದು ಮೊದಲದು. You have to get educated, sir. ಅಲ್ಲಲ್ಲ, ಜನರ ಶಕ್ತಿ, ಒಂದ್ ನಿಮಿಷ ಸರ್, ಜನರ ಶಕ್ತಿ ಜರ್ನಲಿಸಂ ಶಕ್ತಿಗಿಂತ ಫಾರ್ ಮೋರ್ ಪವರ್ಫುಲ್ ಸರ್. ಜನರ ಕ್ಯಾಟಗರಿಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಜರ್ನಲಿಸಂ ಪಕ್ಕಕ್ಕಿಡೋಣ ಸರ್. ನಾನು ಆಚೆ ಹೋದಾಗ ಸಾಮಾನ್ಯ ಪ್ರಜೆ, ನೀವು ಕೂಡ ಒಂದು ಉದಾಹರಣೆ, ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರಲ್ಲಿ ಇರುವ ಫೇಕ್ ಅಕೌಂಟ್ ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ನೀವೇನ್ ಮಾಡಿದೀರಾ ಅದನ್ನ ಹೇಳ್ಬಿಡಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ದರ್ಶನ್ ಅವರ ಹೆಸರಲ್ಲಿರುವ ಫೇಕ್ ಅಕೌಂಟ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್ ನೀವೇನ್ ತಗೊಂಡಿದ್ದೀರಿ ಮಂಜುನಾಥ್ ಅವರೇ? ಒಂದು ಎಕ್ಸಾಂಪಲ್ ಕೊಡಿ, ಮಿಕ್ಕಿದ ಆಮೇಲೆ ಆಮೇಲೆ ಮಾಡಿರಂತೆ. ಮೇಡಮ್ ಇಲ್ಲ ಮೇಡಮ್, ಈಗ ಜರ್ನಲಿಸಂ ಪವರ್ಫುಲ್ ಆಗಿ ಪೊಸಿಷನ್ ಅಲ್ಲಿ ಇರೋ ಉತ್ತರ ಕೊಡ್ಬೇಕು. ಯು ಕಾಂಟ್ ಎಸ್ಕೇಪ್. ಮಂಜುನಾಥ್ ಅವರೇ, ನೀವು ಜರ್ನಲಿಸಂ ಪಾಠ ಮಾಡ್ತಿದ್ರಿ, ಅದನ್ನ ಬಹಳ ವಿನಮ್ರವಾಗಿ ನಾನು ಅದನ್ನ ಸ್ವೀಕಾರ ಮಾಡ್ತಾ, ನೀವ್ ಹೇಳಿ, ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ಕೊಳ್ತಿರುವವರ ವಿರುದ್ಧವಾಗಿ ಆಸ್ ಅಭಿಮಾನಿ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ಮೇಡಮ್ ನಾವು ನಮ್ಮವರಿಗೆಲ್ಲ ಹೇಳೋದು ಏನಂದ್ರೆ ಇದೆಲ್ಲ ಲೀಗಲ್ ಆಕ್ಷನ್ ಇಲ್ಲ ಮೇಡಮ್. ನಾಟ್ ಲೀಗಲ್ ಆಕ್ಷನ್. ಐ ಆಮ್ ಮೇಡಮ್, ನಾನು ಈಗ ಆ ಉದ್ದೇಶಕ್ಕೆ ಇಲ್ಲಿಗೆ ಬಂದಿರೋದು ಇವತ್ತು. ಮೇಡಮ್ ಒಂದ್ ಕೇಳಿ, ಕಂಪ್ಲೇಂಟ್ ಗಿಂತ ಮುಂಚೆ ಕೊಟ್ಟಿಲ್ಲ ಮೇಡಮ್, ನಾನು ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಂದ್ರೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು, ಇನ್ನೊಬ್ಬರ ಮೇಲೆ, ಅದು ವೆರಿ ಈಸಿ ಸರ್. ಬಟ್ ನಾವೇನ್ ಮಾಡ್ತಿದೀವಿ, ನಾವ್ ಅಟ್ ಲೀಸ್ಟ್ ಇವತ್ತು ಕಾರ್ಯಕ್ರಮ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ಸರಿ ಅಂತ ಹೇಳ್ತಾ ಇಲ್ಲ, ನಾನು ಅದನ್ನ ಥ್ಯಾಂಕ್ ಯು ಸೋ ಮಚ್. ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಒಂದು ಎಜುಕೇಶನ್ ತರಬೇಕು, ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ಇರಬೇಕು. ಈಗ ಮೂವಿದಲ್ಲೇ ಡೈರೆಕ್ಟ್ ಆಗಿ ಗಲೀಜ್ ಮಾತು ಎಲ್ಲ ಬಳಕೆ ಮಾಡಿ ಬೈತಾ ಇದ್ದಾರೆ. ಅವಾಗ ಏನ್ ಮಾಡಕ್ಕಾಗುತ್ತೆ? ನಾವ್ ಏನಾದ್ರೂ ಮಾಡಕ್ಕಾಗುತ್ತೆ? ಆಸ್ ಅ ಕಾಮನ್ ಮ್ಯಾನ್ ಹೇಳಿ ನೀವು. ಸರಿ, ಅಲ್ಲಿಗೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ.